ಮುಂಗಾರು ಮಳೆ ಹೆಸರು ಬೆಳೆ ಹಾಳಾಗಿ ಹೋಯ್ತು. ಏನೋ ಒಂದು ತರಕಾರಿ ಮಾಡ್ಬೇಕಂತ ಉಳ್ಳಾಗಡ್ಡಿ ಹಚ್ಚಿವ್ರಿ. ಈಗ ನಾವು ಹಸಲಾಗತ್ತೀವ್ರಿ, ಹಚ್ಚೋ ಟೈಮ್ನಾಗೆ ಟೀ ಸುಟ್ಟೋಗ್ಯದ್ರಿ. ಎಸ್, ಭೂಮ್ತಾಯಿ ನಂಬಿ ರೈತನೊಬ್ಬ ಬಿತ್ತನೆ ಮಾಡಿದ್ದ. ಆದ್ರೆ ಇದೀಗ ಜಮೀನಿನಲ್ಲಿ ಕಮರಿ ಹೋಗ್ತಿದೆ ಈರುಳ್ಳಿ ಬೆಳೆ. ನೀರಿಲ್ಲದೆ ಬಿರುಕು ಬಿಡ್ತಾ ಇದೆ ಜಮೀನು. ಇನ್ನು ಈಗಾಗಲೇ ಮುಂಗಾರಿನಲ್ಲಿ ಸುರಿದ ಅಧಿಕ ಮಳೆಗೆ ತೇವಾಂಶ ಹೆಚ್ಚಾಗಿ ಬೆಳೆಗಳೆಲ್ಲ ಹಾಳಾಗಿ ಹೋಗಿವೆ. ಹಿಂಗಾರು ಬೆಳೆಯನ್ನೇ ನೆಚ್ಚಿಕೊಂಡ ರೈತರು ಸಾಲ ಶೂಲ ಮಾಡಿ ಬೆಳೆ ಬೆಳೆದಿದ್ದಾರೆ. ಆದ್ರೆ ಆ ಬೆಳೆಯು ಈಗ ಕೈಕೊಟ್ಟಿದೆ. ಈ ಬೆಳೆ ನಾಶ ಆಗೋಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮದಲ್ಲಿ. 15 ದಿನಗಳ ಹಿಂದೆ ರೈತ ಬೆಳೆದ ಬೆಳೆ ಈರುಳ್ಳಿ ಬೆಳೆ ಹಚ್ಚ ಹಸಿರಾಗಿತ್ತು. ಆದ್ರೆ ಯಾವಾಗ ಇದ್ದ ಒಂದು ಟ್ರಾನ್ಸ್ಫಾರ್ಮ್ ಸುಟ್ಟು ಹೋಯ್ತೋ ಬೆಳೆಗೆ ನೀರಿಲ್ಲದಂತೆ ಆಯ್ತು. ಆಗ ಬೆಳೆ ಒಣಗೋಕೆ ಶುರುವಾಯ್ತು. ಈಗ ಇವತ್ತು 12 ದಿವಸ ಐತ್ರಿ. 12 ದಿವಸ ಆಯ್ತು. ಒಂದು ವಾರದಿಂದ ನಾವು ಅಲ್ಲಿ ಕೆಬಿ ತೀರಾಕೈತಿವ್ರಿ. ನಮ್ಗೆ ಯಾರು ಏನ್ ಅಲ್ಲಿ ಕೀರ ಮಾಡಕ್ ಟೀಸ್ ಕೊಡ್ಲಕ್ಕೆ ಇಲ್ರಿ. ಟೀಸ್ ಇಲ್ಲ ಅಂತ ಹೇಳ್ತಾರ. ದಿನ 8 ಗಂಟೆ ತನಕ ಕುಂದ್ರಿ 6 ಗಂಟೆ ಕೊಡ್ತೀವಿ ಅಂತಾರ, ಮತ್ತೆ ವಾಪಸ್ ಕಳಿಸ್ತಾರೆ. ನಮ್ಗೆ ದಿವಸ 6 ಗಂಟೆ ತನಕ ಒಂದು ವಾರ ತನಕ ಕುಂತೀವ್ರಿ. ದಿನ ಕುಂತು ಸಾಕಾಯ್ತು. ಇದೆಲ್ಲ ಹೊಲವೆಲ್ಲ ಒಣಗೋಗಿ ಬಿಟ್ಟದ್ರಿ. ನಾವು ಸಾಲ ಪಿಲ್ಲ ಮಾಡಿ ತಂದು ಎಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಹಾಕಿವ್ರಿ. ಈ ಸಾಲ ಕೊಟ್ರ ಬಿಡ್ತಾರ್ರಿ ಅವ್ರು. ಟಿಸಿ ಸುಟ್ಟಾಗಲೇ ರೈತರು ಜೆಸ್ಕಾಂ ಅಧಿಕಾರಿಗಳಿಗೆ ಹೋಗಿ ನಮಗೆ ಹೊಸ ಟಿಸಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಹಾಕಿದ್ದ ಲಕ್ಷಾಂತರ ರೂಪಾಯಿ ಈರುಳ್ಳಿ ಬೆಳೆ ನಾಶ ಆಗ್ತಿದೆ ಅಂದ್ರೂ ಕಿವಿಗೆ ಹಾಕೊಂಡಿಲ್ಲ. ನಾಳೆ ಬಾ ನಾಡಿದ್ದು ಬಾ ಅಂತ ಜೆಸ್ಕಾಂ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ನಮಗೆ ಟಿಸಿ ಕೊಡಿಸಿ ನಮ್ಮ ಬೆಳೆ ರಕ್ಷಿಸಿ ಅಂತ ರೈತರು ಮನವಿ ಮಾಡಿದ್ದಾರೆ. ಇದಕ್ಕೂ ಸಮಯಕ್ಕೆ ಸರಿಯಾಗಿ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ತಕ್ಷಣ ಟಿಸಿ ಸುಟ್ಟ ತಕ್ಷಣ ಮಾಹಿತಿಗೆ ತಕ್ಷಣ ಅವ್ರು ತಂದು ಕೂಡಿಸಿರಂದ್ರೆ ಇವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಅದನ್ನು ಬಿಟ್ಟು ಕೇಸಿ ಅವ್ನ ಲೈನ್ ಮೆನ್ನು, ಸೆಕ್ಷನ್ ಆಫೀಸರ್ ಎಲ್ಲ ಒಬ್ಬರ ಮ್ಯಾಗ ಒಬ್ರು ಹಾಕೇಸಿ ಏನಾದ್ರೆ ರೈತರನ್ನ ಕಚೇರಿಗೆ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಲಾಕತ್ತಾರ. ಇವ್ರು ರೈತಗೇನು ಬೆಳಿಲ್ಲ ಅಂತಂದ್ರೆ ಇವರೆಲ್ಲ ಅಧಿಕಾರಿಗಳು ಮಣ್ಣು ತಿನ್ಬೇಕಾಗ್ತದ. ಹಂಗಾಕೇಸಿ ತಕ್ಷಣ ಸುಟ್ಟ ತಕ್ಷಣ ಅವ್ರಿಗೆ ಕೊಡತಕ್ಕಂಥ ವ್ಯವಸ್ಥೆ ಆಗಬೇಕು. ಪ್ರಿಯ ವೀಕ್ಷಕರೇ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ರೈತರ ಜಮೀನಲ್ಲಿ ಟಿಸಿ ಸುಟ್ಟು 24 ಗಂಟೆಯಲ್ಲಿ ಟಿಸಿ ಕೊಡಬೇಕು, ಜೊತೆಗೆ ಫಿಕ್ಸ್ ಕೂಡ ಮಾಡಬೇಕು. ಆದ್ರೆ ಜೆಸ್ಕಾಂನವರ ನೌಟಂಕಿ ಆಟಕ್ಕೆ ರೈತರು ಸಂಕಷ್ಟ ಪಡುವಂತಾಗಿದೆ. ಒಟ್ನಲ್ಲಿ ಈರುಳ್ಳಿ ಬೆಳೆದು ಬದುಕು ಹಸನಾಗಿಸಲು ಹೊರಟಿದ್ದ ಅನ್ನದಾತನ ಕಣ್ಣಲ್ಲಿ ನೀರು ಬರುವಂತಾಗಿದೆ. ಇದೀಗ ಜೆಸ್ಕಾಂನವರು ಕಣ್ಣೀರು ತರಿಸಿದ್ದಂತೂ ಸುಳ್ಳಲ್ಲ. ಇನ್ನಾದ್ರೂ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ರೈತರ ಈ ಸಮಸ್ಯೆಗೆ ತುರ್ತು ಸ್ಪಂದನೆ ಸಿಗುತ್ತಾ ಕಾದು ನೋಡ್ಬೇಕಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾತ್ರಿ ಬಂದು ಕೆಲಸ ಮಾಡಿ ಟಿಸಿ ಅಳವಡಿಸಿ ಹೋಗ್ಬಿಟ್ಟಿದ್ದಾನೆ. ಇದು ಇಂಪ್ಯಾಕ್ಟ್. ಯಾದಗಿರಿಯಲ್ಲಿ ಸೂಪರ್ 3 ಹಲ್ಚಲ್. ರಾತ್ರಿ ಬಂದ್ರು, ಟ್ರಾನ್ಸ್ಫರ್ ಫಿಕ್ಸ್ ಮಾಡಿದ್ರು. ಒಣಗಿದ್ದ ಬೆಳೆಗೆ ನೀರು ಹರಿಸಿ ಆಯ್ತು. ರೈತ ಖುಷ್, ನಾವು ಅದಕ್ಕಿಂತ ಡಬಲ್ ಖುಷ್. ರಾತ್ರಿ ಯಾಕೆ ಅಂತಂದ್ರೆ ರಾತ್ರಿ ಇನ್ನೂ ಕೂಡ ಸುದ್ದಿ ಆನ್ ಏರ್ ಆಗಿಲ್ಲ. ಅಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ ಒಂದು ಭಯ ಇರಬೇಕು. ಭಯ ಒಳ್ಳೆಯದು, ಇಂಥದಕ್ಕೆಲ್ಲ ಭಯ ಒಳ್ಳೆಯದು. ಕೆಲಸ ಆಗೋಗ್ಬಿಡುತ್ತೆ. ನೋಡಿ, ಆಗೋಗ್ಬಿಟ್ಟಿದೆ, ಕೆಲಸ ಆಗೋಗ್ಬಿಟ್ಟಿದೆ. ನೀರು ಬರ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆ ತನಕ ನೋ ನೀರು. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಫುಲ್ ನೀರು. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮ್ಯಾಜಿಕ್. ಎಲ್ಲ ಈಗ ಹೇಳಿದ್ನಲ್ಲ, ಇಲ್ಲಿ ತನಕ ಬೈತಾ ಇದ್ದ ಅಧಿಕಾರಿಗಳು. ಈಗ ಸೆಲ್ಯೂಟ್ ಮಾಡ್ತೀನಿ ಸರ್. ನಾವಿಲ್ಲಿ ಈಗೋ ಪ್ರತಿಷ್ಠೆಗಾಗಿ ಕೂತಿಲ್ಲ ಸರ್. ಮಾಡೋ ಕೆಲಸ ಮಾಡೇ ಮಾಡ್ತೀವಿ. 20-24 ವರ್ಷ ಎಕ್ಸ್ಪೀರಿಯನ್ಸ್ ನಮಗೂ ಆಯಿತು. ನಮ್ಮ ಬಗ್ಗೆ ಯಾವುದಾದ್ರೂ ಟೀಕೆ ಟಿಪ್ಪಣಿಗಳಿದ್ರೆ ಮಾಡಲಿ. ನಮ್ಮ ಬಗ್ಗೆ ದುಡ್ಡು ತಗೊಂಡಂತೆ ಮತ್ತೊಂದು ಇದೆ ಅಂತಂದರೆ ಮಾಡಲಿ. ತಾಕತ್ತಿದ್ರೆ ಮಾಡಲಿ, ಧೈರ್ಯ ಇದ್ರೆ ಮಾಡಲಿ, ಪ್ರಾಮಾಣಿಕತೆ ಇದ್ರೆ ಮಾಡಲಿ, ಎವಿಡೆನ್ಸ್ ಇದ್ರೆ ಮಾಡಲಿ. ಹಂಗಾಗಲ್ಲ ಸರ್. ಇಲ್ಲಿ ತನಕ ಒಂದು ಪ್ರಶ್ನೆ ಮಾಡಬೇಕು. ಇವನ್ ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರಧಾನಮಂತ್ರಿ ತನಕ ಯಾವುದೇ ಅಧಿಕಾರಿಗಳನ್ನು ಕೂಡ ತಪ್ಪುಗಳಾದಾಗ ನಾವು ಪ್ರಶ್ನೆ ಮಾಡಬಲ್ಲೆವು ಅಂತಂದ್ರೆ ಅದು ನಮ್ಮ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ. ಮುಂಗಾರು ಮಳೆ ಹೆಸರು ಬೆಳೆ ಹಾಳಾಗಿ ಹೋಯ್ತು. ಏನೋ ಒಂದು ತರಕಾರಿ ಮಾಡ್ಬೇಕಂತ ಉಳ್ಳಾಗಡ್ಡಿ ಹಚ್ಚಿವ್ರಿ. ಈಗ ನಾವು ಹಸಲಾಗತ್ತೀವ್ರಿ, ಹಚ್ಚೋ ಟೈಮ್ನಾಗೆ ಟೀ ಸುಟ್ಟೋಗ್ಯದ್ರಿ. ಎಸ್, ಭೂಮ್ತಾಯಿ ನಂಬಿ ರೈತನೊಬ್ಬ ಬಿತ್ತನೆ ಮಾಡಿದ್ದ. ಆದ್ರೆ ಇದೀಗ ಜಮೀನಿನಲ್ಲಿ ಕಮರಿ ಹೋಗ್ತಿದೆ ಈರುಳ್ಳಿ ಬೆಳೆ.
ನೀರಿಲ್ಲದೆ ಬಿರುಕು ಬಿಡ್ತಾ ಇದೆ ಜಮೀನು. ಇನ್ನು ಈಗಾಗಲೇ ಮುಂಗಾರಿನಲ್ಲಿ ಸುರಿದ ಅಧಿಕ ಮಳೆಗೆ ತೇವಾಂಶ ಹೆಚ್ಚಾಗಿ ಬೆಳೆಗಳೆಲ್ಲ ಹಾಳಾಗಿ ಹೋಗಿವೆ. ಹಿಂಗಾರು ಬೆಳೆಯನ್ನೇ ನೆಚ್ಚಿಕೊಂಡ ರೈತರು ಸಾಲ ಶೂಲ ಮಾಡಿ ಬೆಳೆ ಬೆಳೆದಿದ್ದಾರೆ. ಆದ್ರೆ ಆ ಬೆಳೆಯು ಈಗ ಕೈಕೊಟ್ಟಿದೆ. ಈ ಬೆಳೆ ನಾಶ ಆಗೋಕೆ ಕಾರಣ ಅಧಿಕಾರಿಗಳ ನಿರ್ಲಕ್ಷ್ಯ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ತಾಲೂಕಿನ ಮುದ್ನಾಳ್ ಗ್ರಾಮದಲ್ಲಿ. 15 ದಿನಗಳ ಹಿಂದೆ ರೈತ ಬೆಳೆದ ಬೆಳೆ ಈರುಳ್ಳಿ ಬೆಳೆ ಹಚ್ಚ ಹಸಿರಾಗಿತ್ತು. ಆದ್ರೆ ಯಾವಾಗ ಇದ್ದ ಒಂದು ಟ್ರಾನ್ಸ್ಫಾರ್ಮ್ ಸುಟ್ಟು ಹೋಯ್ತೋ ಬೆಳೆಗೆ ನೀರಿಲ್ಲದಂತೆ ಆಯ್ತು. ಆಗ ಬೆಳೆ ಒಣಗೋಕೆ ಶುರುವಾಯ್ತು. ಸುಟ್ಟು ಈಗ ಇವತ್ತಿ 12 ದಿವಸ ಐತ್ರಿ. 12 ದಿವಸ ಆಯ್ತು. ಒಂದು ವಾರದಿಂದ ನಾವು ಅಲ್ಲಿ ಕೆಬಿ ತಿರಗಾಯ್ತೀವ್ರಿ. ನಮ್ಗೆ ಯಾರು ಏನ್ ಅಲ್ಲಿ ಕೇರ ಮಾಡಕ್ ಟೀಸ್ ಕೊಡ್ಲಕ್ಕೆ ಇಲ್ರಿ. ಟೀಸ್ ಇಲ್ಲ ಅಂತ ಹೇಳ್ತಾರ. ದಿನ 8 ಗಂಟೆ ತನಕ ಕುಂದ್ರಿ 6 ಗಂಟೆ ಕೊಡ್ತೀವಿ ಅಂತಾರ ಮತ್ತೆ ವಾಪಸ್ ಕಳಿಸ್ತಾರೆ. ನಮ್ ದಿವಸ 6 ಗಂಟೆ ತನಕ 1 ವಾರ ತನಕ ಕುಂತೀವ್ರಿ. ದಿನ ಕುಂತು ಸಾಕಾಯ್ತು. ಇದೆಲ್ಲ ಹೊಲವೆಲ್ಲ ಒಣಗೋಗಿ ಬಿಟ್ಟದ್ರಿ. ನಾವು ಸಾಲ ಪಿಲ್ಲ ಮಾಡಿ ತಂದು ಎಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಹಾಕಿವ್ರಿ. ಈ ಸಾಲ ಕೊಟ್ರ ಬಿಡ್ತಾರ್ರಿ ಅವ್ರು. ಟಿಸಿ ಸುಟ್ಟಾಗಲೇ ರೈತರು ಜೆಸ್ಕಾಂ ಅಧಿಕಾರಿಗಳಿಗೆ ಹೋಗಿ ನಮಗೆ ಹೊಸ ಟಿಸಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಹಾಕಿದ್ದ ಲಕ್ಷಾಂತರ ರೂಪಾಯಿ ಈರುಳ್ಳಿ ಬೆಳೆ ನಾಶ ಆಗ್ತಿದೆ ಅಂದ್ರೂ ಕಿವಿಗೆ ಹಾಕೊಂಡಿಲ್ಲ. ನಾಳೆ ಬಾ ನಾಡಿದ್ದು ಬಾ ಅಂತ ಜೆಸ್ಕಾಂ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ನಮಗೆ ಟಿಸಿ ಕೊಡಿಸಿ ನಮ್ಮ ಬೆಳೆ ರಕ್ಷಿಸಿ ಅಂತ ರೈತರು ಮನವಿ ಮಾಡಿದ್ದಾರೆ. ಇದಕ್ಕೂ ಸಮಯಕ್ಕೆ ಸರಿಯಾಗಿ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ತಕ್ಷಣ ಟೀಸ್ ಸುಟ್ಟ ತಕ್ಷಣ ಮಾಹಿತಿಗೆ ತಕ್ಷಣ ಅವ್ರು ತಂದು ಕೂಡಿಸಿರಂದ್ರೆ ಇವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಅದನ್ನು ಬಿಟ್ಟು ಕೇಸಿ ಅವ್ನ ಲೈನ್ ಮೀನು ಸೆಕ್ಷನ್ ಆಫೀಸರ್ ಎಲ್ಲ ಒಬ್ಬರ ಮ್ಯಾಗ ಒಬ್ರು ಹಾಕೇಸಿ ಏನಾದ ರೈತರನ್ನ ಕಚೇರಿಗೆ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಲಾಕತ್ತಾರ. ಇವ್ರು ರೈತಗೇನು ಬೆಳಿಲ್ಲ ಅಂತಂದ್ರೆ ಇವರೆಲ್ಲ ಅಧಿಕಾರಿಗಳು ಮಣ್ಣು ತಿನ್ಬೇಕಾಗ್ತದ. ಹಂಗಾಕೇಸಿ ತಕ್ಷಣ ಸುಟ್ಟು ತಕ್ಷಣ ಅವ್ರಿಗೆ ಕೊಡತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಪ್ರಿಯ ವೀಕ್ಷಕರೇ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ರೈತರ ಜಮೀನಲ್ಲಿ ಟಿಸಿ ಸುಟ್ಟು 24 ಗಂಟೆಯಲ್ಲಿ ಟಿಸಿ ಕೊಡಬೇಕು, ಜೊತೆಗೆ ಫಿಕ್ಸ್ ಕೂಡ ಮಾಡಬೇಕು. ಆದ್ರೆ ಜೆಸ್ಕಾಂನವರ ನೌಟಂಕಿ ಆಟಕ್ಕೆ ರೈತರು ಸಂಕಷ್ಟ ಪಡುವಂತಾಗಿದೆ. ಒಟ್ನಲ್ಲಿ ಈರುಳ್ಳಿ ಬೆಳೆದು ಬದುಕು ಹಸನಾಗಿಸಲು ಹೊರಟಿದ್ದ ಅನ್ನದಾತನ ಕಣ್ಣಲ್ಲಿ ನೀರು ಬರುವಂತಾಗಿದೆ. ಇದೀಗ ಜೆಸ್ಕಾಂನವರು ಕಣ್ಣೀರು ತರಿಸಿದ್ದಂತೂ ಸುಳ್ಳಲ್ಲ. ಇನ್ನಾದ್ರೂ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ರೈತರ ಈ ಸಮಸ್ಯೆಗೆ ತುರ್ತು ಸ್ಪಂದನೆ ಸಿಗುತ್ತಾ ಕಾದು ನೋಡ್ಬೇಕಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾತ್ರಿ ಬಂದು ಕೆಲಸ ಮಾಡಿ ಟಿಸಿ ಅಳವಡಿಸಿ ಹೋಗ್ಬಿಟ್ಟಿದ್ದಾರೆ. ಇದು ಇಂಪ್ಯಾಕ್ಟ್. ಯಾದಗಿರಿಯಲ್ಲಿ ಸೂಪರ್ 3 ಹಲ್ಚಲ್. ರಾತ್ರಿ ಬಂದ್ರು, ಟ್ರಾನ್ಸ್ಫರ್ ಫಿಕ್ಸ್ ಮಾಡಿದ್ರು. ಒಣಗಿದ್ದ ಬೆಳೆಗೆ ನೀರು ಹರಿಸಿ ಆಯ್ತು. ರೈತ ಖುಷ್, ನಾವು ಅದಕ್ಕಿಂತ ಡಬಲ್ ಖುಷ್. ರಾತ್ರಿ ಯಾಕೆ ಅಂತಂದ್ರೆ ರಾತ್ರಿ ಇನ್ನೂ ಕೂಡ ಸುದ್ದಿ ಆನ್ ಏರ್ ಆಗಿಲ್ಲ. ಅಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ಒಂದು ಭಯ ಇರಬೇಕು. ಭಯ ಒಳ್ಳೆಯದು, ಇಂಥದಕ್ಕೆಲ್ಲ ಭಯ ಒಳ್ಳೆಯದು. ಕೆಲಸ ಆಗೋಗ್ಬಿಡುತ್ತೆ. ನೋಡಿ, ಆಗೋಗ್ಬಿಟ್ಟಿದೆ, ಕೆಲಸ ಆಗೋಗ್ಬಿಟ್ಟಿದೆ. ನೀರು ಬರ್ತಾ ಇದೆ. ನಿನ್ನೆ ರಾತ್ರಿ 8 ಗಂಟೆ ತನಕ ನೋ ನೀರು. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಫುಲ್ ನೀರು. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಮ್ಯಾಜಿಕ್. ಎಲ್ಲ ಅಧಿಕಾರಿ ಈಗ ಹೇಳಿದ್ನಲ್ಲ, ಇಲ್ಲಿ ತನಕ ಬೈತಾ ಇದ್ದ ಅಧಿಕಾರಿಗಳು ಈಗ ಸಲ್ಯೂಟ್ ಮಾಡ್ತೀನಿ ಸರ್. ನಾವಿಲ್ಲಿ ಈಗೋ ಪ್ರತಿಷ್ಠೆಗಾಗಿ ಕೂತಿಲ್ಲ ಸರ್. ಮಾಡೋ ಕೆಲಸ ಮಾಡೇ ಮಾಡ್ತೀವಿ. 20-24 ವರ್ಷ